ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ನಾನೊಂದು 2 ಡೇಸಿಂದ ಹಾಕಿಲ್ಲ ವಿಡಿಯೋನ. ಇವತ್ತು ಸ್ಯಾಟರ್ಡೇ ನಾನು ಸ್ವಲ್ಪ ಮಾರ್ನಿಂಗ್ ಹೊರಟ್ಬಿಟ್ಟಿದ್ದೆ. ಈಗ ಹೋಗಿ ಶಾಪ್ ಓಪನ್ ಮಾಡಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಕೊಡೋದೆಲ್ಲ ಜಾಸ್ತಿ ಇತ್ತು. ವರ್ಕರ್ಗಳು ಸ್ವಲ್ಪ ಇನ್ನೂ ಬಂದಿಲ್ವಲ್ಲ, ಹಾಗಾಗಿ ನಾನು ಒಂದು ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡೆ. ಮತ್ತು ಇನ್ನೊಂದು ಫಾಲ್ ಹಾಕಬೇಕಾಗಿತ್ತು. ಅದು ಫಾಲೆಲ್ಲ ಕೊಟ್ಬಿಟ್ಟಿದ್ವಿ. ಒಂದೇ ಒಂದು ನಿಂತೋಗ್ಬಿಟ್ಟಿತ್ತು ಫಾಲ್ಸು. ಅದು ಕಸ್ಟಮರ್ ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಒಂದು ಫಾಲ್ಸ್‌ನ ಸಹ ನಾನೇ ರೆಡಿ ಮಾಡಿದೆ. ನಾನೇ ಹಾಕಿ ಒಂದು ಬ್ಲೌಸು ಸ್ಟಿಚ್ ಆದಮೇಲೆ ಫಾಲ್ಸ್ ಹಾಕಿ ಕಸ್ಟಮರ್ಸ್‌ನೆಲ್ಲ ಅಟೆಂಡ್ ಮಾಡಿದೆ. ಕಸ್ಟಮರ್ಸ್ ಬಂದಿದ್ದರು. ನಂತರ ನಮ್ಮ ಈ ಸ್ಯಾರಿ ನೋಡಿ, ಇದು ತುಂಬ ಚೆನ್ನಾಗಿದೆ. ಈ ಸ್ಯಾರಿ ನನಗೂ ಅಷ್ಟೇ ಪರ್ಸ್ನಲಾಗಿ ತುಂಬಾ ಇಷ್ಟ ಆಯಿತು. ಈ ಥರದ್ದು ಸ್ಯಾರೀಸನ್ನು ನಾನು ಸಹ ಸೇಲ್ ಮಾಡ್ತೀನಿ. ನಿಮಗೇನಾದರೂ ಅಕಸ್ಮಾತ್ ಈ ಥರ ಸ್ಯಾರೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಈ ಥರ ಸ್ಯಾರೀಸ್ನೆಲ್ಲನೂ ವಾಟ್ಸಪ್ಪಲ್ಲಿ ಕಲರ್ಸ್ ಕಳಿಸ್ಕೊಡ್ತೀನಿ. ಇದೆಲ್ಲನೂ ಫಾಲ್ ಹಾಕಿ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ರೂಪ ಆ ಸೈಡಿಂದ ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಹೊಲ್ದಿತ್ತು, ತೊಗೊಂಬಂದು ತೋರಿಸ್ತಾ ಇತ್ತು. ಅದು ಸ್ವಲ್ಪ ಸ್ಲೀವ್ಸ್ ಲೆಂತ್ ಬಂದುಬಿಟ್ಟಿದೆ, ಓಕೆನಾ ಅಂತ ಕೇಳಿದ್ರು. ಸ್ಲೀವ್ಸ್ ಲೆಂತ್ ಅಂದರೆ ಬಫ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಚೆನ್ನಾಗಿ ಬಂದಿತ್ತು, ಫಿನಿಶಿಂಗು ಚೆನ್ನಾಗಿತ್ತು. ಮತ್ತು ಬರೀ ಥ್ರೆಡ್ ವರ್ಕ್ ಆಗಿದ್ದರಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೀಡ್ಸ್ ಏನೂ ಹಾಕ್ಸಿರ್ಲಿಲ್ಲ ಕಸ್ಟಮರು. ಇದೊಂದು ಕಸ್ಟಮೈಸ್ಡ್ ಬ್ಲೌಸು. ಇದನ್ನೆಲ್ಲ ಏನಂದರೆ ನನಗೂ ಅಷ್ಟೇ ಪರ್ಸ್ನಲಾಗಿ ನನಗೂ ಈ ಒಂದು ನಾಟ್ ವರ್ಕು, ಥ್ರೆಡ್ ವರ್ಕ್ ಅಂದರೆ ಇಷ್ಟ ಆಗುತ್ತೆ. ಈ ಬ್ಲೌಸು ಅಷ್ಟೇ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟು ಹೊಲ್ಕೊಂಬಂದಿದ್ರು. ಬೇರೆ ಬ್ಲೌಸ್ ಕೊಟ್ಟು ಕಳಿಸ್ದೆ, ಅದು ಸ್ಟಿಚ್ ಮಾಡ್ತಾಯಿದ್ರು. ನಂತರ ನಾನು ರೂಪ ಅವರು ಹೊಲಿಯಕ್ಕೆ ಹೋಗಿದ್ಮೇಲೆ ನಾನು ಈ ಬ್ಲೌಸ್ ಸ್ಟಿಚ್ ಮಾಡಿದೆ. ಅಂದರೆ ಈ ಬ್ಲೌಸು ಸ್ಟಿಚಿಂಗ್ ಆಗೋಷ್ಟೊತ್ತಿಗೆ ಸಂಜೆನೇ ಆಗೋಗಿತ್ತು. ಕಸ್ಟಮರ್ನ ಅಟೆಂಡ್ ಮಾಡಿಕೊಂಡು ಮಾಡೋಷ್ಟೊತ್ತಿಗೆ ಈಗೆಲ್ಲ ಟ್ರೆಂಡಿಂಗ್ ಬ್ಲೌಸ್ ಅಂತ ಈ ಒಂದು ಬ್ಲೌಸಸ್ನ ಸ್ಟಿಚ್ ಮಾಡಿಸ್ಕೊತಾ ಇರ್ತಾರೆ. ಅಂದರೆ ಯಾವಾಗಲೂ ವರ್ಕರೇ ರೆಡಿ ಮಾಡ್ತಾಯಿದ್ರು. ಈ ಬ್ಲೌಸ್ ಹೊಲಿಬೇಕಾದ್ರೆ ಕಟಿಂಗ್ ನಾನು ಕೊಡ್ತಾ ಇರಲಿಲ್ಲ. ಅವರೇ ಕಟಿಂಗ್ ಹಾಕ್ಕೊಂಡು ಅವರೇ ಸ್ಟಿಚ್ ಮಾಡ್ತಾಯಿದ್ರು. ಇದೊಂದನ್ನು ಮಾತ್ರ ನಾನೇ ಮಾಡಿ ಇವತ್ತು ರೆಡಿ ಮಾಡಿದ್ದೀನಿ. ಮತ್ತು ನೈಟು ಬೇರೆ ಹುಡುಗರು OT ಮಾಡೋದ್ರಿಂದ ಅವ್ರಿಗೆಲ್ಲ ಕಟಿಂಗ್ ಕೊಡಬೇಕಾಗಿತ್ತು. ಹಾಗಾಗಿ ಕಟಿಂಗ್ ಎಲ್ಲ ರೆಡಿ ಮಾಡಿ ನೋಡಿ ಇಟ್ಟಿದ್ದೀನಿ. ನಾಳೆ ಸಂಡೇ, ನಾಳೆ ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು 20 ಬ್ಲೌಸ್ ಹೊಲಿತೀವಿ ಅಂತ ಹೇಳಿದ್ದಾರೆ. ನೋಡಬೇಕು ಸ್ಟಿಚಿಂಗ್ ಮಾಡ್ತಾರೋ ಇಲ್ಲ ನಾನೇ ಮಾಡಬೇಕಾಗುತ್ತೋ ಗೊತ್ತಿಲ್ಲ. ಬಟ್ ಬಂದೇ ಬರ್ತಾರೆ. ಒಂದು 10 ಆದ್ರೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಸಂಜೆ 10 ಆಗೇ ಹೋಯಿತು. ಯಾವಾಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಶಾಪಲ್ಲಿ. ಟೈಮಿಂಗ್ಸ್ ಅನ್ನೋದು ಶಾಪ್ಗೆ ಹೋಗೋವರೆಗೂ ಅಷ್ಟೇ. ನಮಗೆ ಎಷ್ಟೇ ಟೈಮಿಂಗ್ಸ್ ಇದ್ದರೂ ಸಾಕಾಗೋದೇ ಇಲ್ಲ ಟೈಲರ್ ಶಾಪ್ಗಳಲ್ಲಿ. ಯಾಕೆಂದರೆ ಇದು ಯಾರ್ಯಾರು ಟೈಲರ್ ಶಾಪ್ ಇಟ್ಟಿದ್ದಾರೋ ಅವ್ರಿಗೆಲ್ಲನೂ ಇದು ಗೊತ್ತೇ ಇರುತ್ತೆ. ಟೈಮ್ ಅನ್ನೋದು ಅಂದರೆ ಶಾರ್ಟೇಜೇ ಅನ್ನೋದು. ಇಷ್ಟೆಲ್ಲ ಮಾಡಿ ಕಟಿಂಗ್ ಎಲ್ಲ ಎತ್ತಿಟ್ಟು, ಕಟಿಂಗ್ಗಳಿಕ್ಕಿ, ಮಾರ್ಕಿಂಗ್ ಹಾಕ್ಕೊಟ್ಟು, ಎಂಬ್ರಾಯ್ಡಿಂಗಿಗೆ ಹೊರಡೋಷ್ಟರಲ್ಲಿ 10:20ನೇ ಆಗೋಗಿತ್ತು. ಆವಾಗ ಈ ವಿಡಿಯೋ ಮಾಡ್ಕೊತಾ ಇದ್ದೆ. ಆವಾಗ ಈ ವಿಡಿಯೋ ಮಾಡಿಕೊಂಡು ಅವ್ರಿಗೆ ಕಟಿಂಗ್ ಕೊಟ್ಟು ಮತ್ತು ಮೆಜರ್ಮೆಂಟ್ ಬ್ಲೌಸನ್ನು ಕೊಟ್ಟು ನಂತರ ಶಾಪೆಲ್ಲ ಕ್ಲೋಸ್ ಮಾಡೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೆ. ಅಂದರೆ ಅದು ನೋಡಿ, ಹೊರ್ಗಡೆನೂ ಅಷ್ಟೇ ಶಾಪ್ ಎಲ್ಲರೂ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿರಿ ಟೈಮಿಂಗ್ಸ್ ತೋರಿಸ್ತಾ ಇದ್ದೀನಿ. ಈಗ 10:02 ಆಗಿದೆ. ಎಲ್ಲ ಎಲ್ಲರೂ ಅಷ್ಟೇ ಕ್ಲೋಸ್ ಮಾಡಿಕೊಂಡು ಹೊರಟ್ಬಿಟ್ಟಿದ್ದಾರೆ. ಮುಂಚೆ ಆದರೆ ಸ್ವಲ್ಪ ನಾವು ಎಷ್ಟು ಟೈಮ್ ಆದ್ರೂ ಇರ್ತಾಯಿದ್ವಿ. ಈಗ ಯಾರೂ ಇರೋದಿಲ್ಲ. ಯಾಕೆಂದರೆ ಒಂದು 10 ಆದಮೇಲೆ ಪೊಲೀಸ್ನವ್ರು ವಿಸಿಟ್ ಆಗ್ತಾ ಇರ್ತಾರೆ. ಮತ್ತು ಕ್ಲೋಸ್ ಮಾಡಲೇಬೇಕಾಗುತ್ತೆ, ಅದು ಕಂಪಲ್ಸರಿ. ಎಲ್ಲರೂ ಅಷ್ಟೇ 10 ಅಷ್ಟೊತ್ತಿಗೆ ನೋಡಿ ನಮ್ಮ ಶಾಪ್ ಎದುರುಗಡೆ ಇರೋಂಥ ಶಾಪ್ ಎಲ್ಲನೂ ಕ್ಲೋಸ್ ಆಗಿದೆ. ನಾನು ಅಷ್ಟೇ ಇದೆಲ್ಲ ಒಂದು ಕಟಿಂಗ್ ಎಲ್ಲ ಹಾಕಿ ಇಟ್ಬಿಟ್ಟು ಈಗ ನಾವು ಕ್ಲೋಸ್ ಮಾಡೋವಂಥ ಟೈಮಿಂಗ್ಸ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.